ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಯತ್ನಾಳ್ಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ, ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಯಡಿಯೂರಪ್ಪ ವಿಜಯೇಂದ್ರಗೆ ಬೈಯೋದೇ ಯತ್ನಾಳ್ ಅಜೆಂಡಾ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯತ್ನಾಳ್ ಮಾತನಾಡೋದಿಲ್ಲ. ಸಿದ್ದರಾಮಯ್ಯ ಮೋರ್ಚಾವಾಗಿ ಯತ್ನಾಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯತ್ನಾಳಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಒಂದು ಮೋರ್ಚಾ ಆಗಿಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಮೋರ್ಚಾ ಆಗಿಬಿಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಯತ್ನಾಳು ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಹೇಳಿದ ತಕ್ಷಣ ಜನ ನಗ್ತವೆ, ಮಾಧ್ಯಮದಲ್ಲಿ ಜನಗಳು ನಗ್ತಾರೆ. ಅವ್ರ ಹೆಸರು ಹೇಳಿದ್ರೆ ಮುಜುಗರ ಆಗುತ್ತೆ ನಮಗೆ. ಅವ್ರದ್ದು ಏನು ಅಜೆಂಡಾ? ಯಡಿಯೂರಪ್ಪ ವಿಜಯೇಂದ್ರ ಬೈಯೋದು ಒಂದೇ ಒಂದು ಅಜೆಂಡಾ. ಹೈಕಮಾಂಡ್ ಯಾಕೆ ಸರ್ ಅವ್ರ ಅಂಥವ್ರನ್ನ ನೋಡಿ, ಇಲ್ಲೇ ಮಾಡೋರನ್ನ ನಂಬೋದು. ಈ ಅರೆನಿದ್ರೆಯಲ್ಲಿ ಇದ್ದಾರಲ್ಲ, ಅದು ಅರೆ ಹುಚ್ಚರು. ನಿದ್ರೆ ಮಾಡಿ ನಡೆಸ್ತಕ್ಕಂಥ ವ್ಯಕ್ತಿ ಅರೆ ಹುಚ್ಚರು. ಹಾಗಾಗಿ ಬುದ್ಧಿ ಭ್ರಮಣೆಯಾಗಿದೆ, ಹುಚ್ಚರ ಆಸ್ಪತ್ರೆ ಸೇರಿಸಬೇಕು. ಕೇವಲ ಯಡಿಯೂರಪ್ಪ ವಿಜಯೇಂದ್ರ ಬೈಯೋದಷ್ಟೇ ಒಂದು ಅಜೆಂಡಾ. ನಾನು ಕೇಳ್ತೀನಿ, ನಿನ್ನೆ ದಿವಸ ಏನು ಹೇಳಿದರು ಸದನದಲ್ಲಿ, ನಾನು 2 ಜನ ರಣ್ಯರಾವ್ ಬಂಗಾರ 2 ಜನ ಸಚಿವರ ಬಗ್ಗೆ ಮಾತಾಡ್ತೀವಿ ಅಂದರು. ಯಾಕಪ್ಪ ಮಿಸ್ಟರ್ ಯತ್ನಾಳ್ 2 ಜನರ ಹೆಸರು ಹೇಳಲಿಲ್ಲ? ನಿನ್ನ ಬಾಯಿಗೆ ಯಾರ ಬೀಗ ಹಾಕಿದ್ರ? ನಿನ್ನೆ ಅವ್ರು ಹೇಳಿದ್ದಾರೆ, ಯಾಕೆ ಮಾತಾಡಲಿಲ್ಲ? ಇವತ್ತಿಗೂ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಈ ಮನುಷ್ಯ ಮಾತಾಡ್ತಾ ಇಲ್ಲ. ಇವತ್ತು ನೋಡಿ, ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಆದರೆ ಒಂದೇ ಒಂದು ಕಡೆ ಸರ್ಕಾರ ಏಜೆಂಟ್ರಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸರಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಇವರು ಹೋಗ್ತಾರೆ.